ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ತಾರೀಕು 15 ನವಂಬರ್ ತಿಂಗಳು 2024 ಇಸ್ವಿ, ಕಾರ್ತಿಕ ಪೌರ್ಣಮಿ. ಇವರೇ, ಕಾರ್ತಿಕ ಪೌರ್ಣಮಿ ಮಹತ್ವ ಅಂದರೆ ತುಂಬಾ ಇರುತ್ತೆ ಇವರೇ. ಸಾಮಾನ್ಯವಾಗಿ ಬುದ್ಧ ಪೌರ್ಣಮಿ, ಗುರು ಪೌರ್ಣಮಿ, ಹೀಗೆ ಮಾಘ ಪೌರ್ಣಮಿ, ಚೈತ್ರ ಪೌರ್ಣಮಿ ಹೀಗೆ ಬರುತ್ತೆ. ಇದರಲ್ಲಿ ಚೈತ್ರ ಪೌರ್ಣಮಿ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಉಗಾದಿ ಹಬ್ಬ ಆದಮೇಲೆ 15 ದಿನಕ್ಕೆ ಬಹಳ ಆ ಪೌರ್ಣಮಿ ಕೂಡ ಮಹತ್ವ ಇರುತ್ತೆ. ಹಾಗೆ ಗುರು ಪೌರ್ಣಮಿ ಕೂಡ ಮಹತ್ವ ಇರುತ್ತೆ. ಹಾಗೆ ಈಗ ಕಾರ್ತಿಕ ಪೌರ್ಣಮಿ ಕಾರ್ತಿಕ ಮಾಸದಲ್ಲಿ ಬರುತ್ತೆ. ಬಹಳ ಇದು ಮಹತ್ವವನ್ನು ಹೊಂದಿರುತ್ತೆ. ಕಾರ್ತಿಕ ಪೌರ್ಣಮಿಯಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂದರೆ, ನಿಜವಾಗ್ಲೂ ನೀವೊಂದು ಸೃಷ್ಟಿಗೆ ಪ್ರತಿ ಸೃಷ್ಟಿ ಅಂದರೆ ಈ ಸೃಷ್ಟಿ ಏನಿದೆ ಬ್ರಹ್ಮಸೃಷ್ಟಿ, ಇದಕ್ಕೆ ಪ್ರತಿ ಸೃಷ್ಟಿಯನ್ನು ನೀವು ನೋಡ್ಬೋದು. ಅದಕ್ಕೆ ಹೆಣ್ಮಕ್ಳು ದೇವಸ್ಥಾನಗಳ ಹತ್ರ ಮನೆಗಳ ಮುಂದೆ ದೀಪವನ್ನು ಹಚ್ಚುತ್ತಾರೆ ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ. ಹಾಗೆ ಪ್ರತಿದಿನ ನೀವು ದೇವಸ್ಥಾನಗಳ ಹತ್ರ ಕೂಡ ಇವೆಲ್ಲ ನೀವು ನೋಡಿರ್ಬೋದು. ಕಾಶಿ, ಅಯೋಧ್ಯ ಮತ್ತು ಕಾಶಿ ಅಲ್ಲೆಲ್ಲ ನೋಡ್ಬೋದು. ಅಲ್ಲೆಲ್ಲ ಹೋಗಿ ಬಂದಿರೋರಿಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನೀವು ಯೂಟ್ಯೂಬಲ್ಲಿ ಗೂಗಲಲ್ಲಿ ಇಲ್ಲ ನೋಡ್ಬೋದು. ಕಾಶಿನಲ್ಲಿ ಅಷ್ಟೇ ದೀಪ ಅಲಂಕಾರ ಅಲ್ಲಿ ಮಾಡಿರ್ತಾರೆ. ಯಾವಾಗ ಕಾರ್ತಿಕ ಮಾಸದಲ್ಲಿ. ಆಮೇಲೆ ಧರ್ಮಸ್ಥಳ ಗೊತ್ತಿರ್ಬೇಕು ನಿಮಗೆ. ಧರ್ಮಸ್ಥಳದಲ್ಲೂ ಕೂಡ ಕಾರ್ತಿಕ ಮಾಸ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲಿ? ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸ ದೀಪ ಅಲಂಕಾರ ಎಲ್ಲ ಇರುತ್ತೆ. ಕಾರ್ತಿಕ ಮಾಸದಲ್ಲಿ ಶಿವ ಪಾರ್ವತಿ ಶಿವಶಕ್ತಿ ಹೆಚ್ಚಿನ ಅವರ ಶಕ್ತಿ ಈ ಭೂಮಿ ಮೇಲೆ ಇರುತ್ತೆ. ಆಗ ನಾವು ದೀಪಗಳನ್ನು ಹಚ್ಚೋದು ಅಥವಾ ಯಾವುದಾದ್ರು ತೀರ್ಥಕ್ಷೇತ್ರಗಳಿಗೆ ಹೋಗೋದು, ಎಲ್ಲಿ ತಿರುಪತಿ, ಧರ್ಮಸ್ಥಳ, ಕಾಶಿ ಇತ್ಯಾದಿ ಕಡೆ ನಾವು ಹೋಗಿ ದರ್ಶನ ಮಾಡಿದ್ರೆ ನಮಗೆ ಹೆಚ್ಚಿನ ಪುಣ್ಯಶಕ್ತಿ ಬರುತ್ತೆ ಅಲ್ವಾ. ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಶಿವಭಕ್ತರಿಗೂ ಇರುತ್ತೆ, ಎಲ್ಲ ಭಕ್ತರಿಗೂ ಇರುತ್ತೆ. ಅಲ್ಲಿ ತುಂಬ ಚೆನ್ನಾಗಿ ಧರ್ಮಸ್ಥಳದಲ್ಲಿ ಮಾಡ್ತಾರೆ. ಅಂದರೆ ಶಿವ ದೇವಾಲಯಗಳೆಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ಶಿವನನ್ನು ಆರಾಧಿಸ್ತಾ, ಧ್ಯಾನ ಮಾಡ್ತಾ, ಜಪ ತಪಗಳನ್ನು ಮಾಡ್ತಾ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡಿದ್ರೆ ತುಂಬ ಹೆಚ್ಚಿನ ಶಕ್ತಿ ಪುಣ್ಯ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಅಷ್ಟೆಲ್ಲ ವೈಜ್ಞಾನಿಕವಾಗಿ ಕೂಡ ಇದು. ವೈಜ್ಞಾನಿಕವಾಗಿ ಹೇಳೋದಾದರೆ ಆಧ್ಯಾತ್ಮಿಕ ಅಷ್ಟೇ ಅಲ್ಲ, ಧ್ಯಾನ ಜಪ ಮಾಡಿ ಶಕ್ತಿ ಪಡೆಯೋದು ಅಷ್ಟೇ ಅಲ್ಲ. ವೈಜ್ಞಾನಿಕವಾಗಿ ಹೇಳೋದೇ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ಜನನ ಅಂದರೆ ನಾಗಸರ್ಪಗಳು, ಜೋಡಿ ನಾಗಸರ್ಪಗಳ ಒಂದು ಶಕ್ತಿ, ನಮ್ಮ ಕುಂಡಲಿನಿ ಶಕ್ತಿ ನಮ್ಮ ಬೆನ್ನುಮೂಳೆನಲ್ಲಿ ಪಿಂಗಳ ಸುಷುಮ್ನ ಇರುತ್ತೆ ನಮ್ಮ ಶರೀರದಲ್ಲಿ. ಆ ಒಂದು ಶಕ್ತಿ ಹೆಚ್ಚಾಗಿ ಈ ಸಮಯದಲ್ಲಿ ಜಾಗೃತ ಆಗಿ ನಮ್ಮ ಶರೀರದ ಎಲ್ಲ ಚಕ್ರಗಳಿಗೆ ಒಂದು ಆಕ್ಟಿವೇಟ್ಗೆ ಅನುಕೂಲ ಆಗುತ್ತೆ. ಯಾವುದು? ಸುಬ್ರಹ್ಮಣ್ಯ ಜೋಡಿ ಸರ್ಪಗಳ ಶಕ್ತಿ. ಮೂಲಾಧಾರ ಚಕ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಶಕ್ತಿ ಇದೇ. ನಮ್ಮ ಸಹಸ್ರಾರುನಲ್ಲಿ ಮಹಾಶಕ್ತಿ ನಾಗಶಕ್ತಿ, ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಶಕ್ತಿ, ಮಹಾಶಕ್ತಿ ಶಿವಶಕ್ತಿ, ಬಾಲ ಸುಬ್ರಹ್ಮಣ್ಯ ಶಕ್ತಿ. ನಮ್ಮ ಸಹಸ್ರಾರಿನಲ್ಲಿ ಪರಮೇಶ್ವರ ಶಕ್ತಿ, ಆದಿಶೇಷ ಶಕ್ತಿ, ಮಹಾಶಕ್ತಿ. ಈ ಶಕ್ತಿ ನಾಗಶಕ್ತಿ, ಜೋಡಿ ಸರ್ಪ ನಾಗಶಕ್ತಿ ಕಾರ್ತಿಕ ಪೌರ್ಣಮಿಯಲ್ಲಿ. ಗೊತ್ತಾಯ್ತಲ್ಲ. ಅದಕ್ಕೆ ಈ ತಿಂಗಳಲ್ಲಿ ಪ್ರತಿ ಸೋಮವಾರ ಪ್ರತಿದಿನ ನಾಗಜ್ಯೋತಿ ಅಂದರೆ ಕಾರ್ತಿಕ ದೀಪಗಳನ್ನು ಹಚ್ಚಿ ನಾಗಾರಾಧನೆ ಮಾಡಿದರೆ ಅವರಿಗೆ ಖಂಡಿತ ನಾಗಮಣಿ, ನಮ್ಮ ಶಿರದ ಮೇಲೆ ಇರುವ ನಾಗಮಣಿ ಸಹಸ್ರಾರು ಶಕ್ತಿ, ಅದೇ ಆದಿಶೇಷ ಶಕ್ತಿ ನಾಗಶಕ್ತಿ. ಈ ಸಮಯದಲ್ಲಿ ಕಾರ್ತಿಕ ಪೌರ್ಣಮಿಯಲ್ಲಿ ಜೋಡಿ ಸರ್ಪಗಳು ಹೆಚ್ಚಾದ ಶಕ್ತಿ ಇರುತ್ತೆ. ಅಷ್ಟೇ ಅಲ್ಲ, ಬ್ರಹ್ಮಸೃಷ್ಟಿ ಶ್ರೀಮನ್ನಾರಾಯಣಿಂದ ನಲ್ಲಿ ಮರ ಗೊತ್ತಲ್ಲ, ಬ್ರಹ್ಮಸೃಷ್ಟಿ. ಹಾಗೆ ತುಳಸಿ ಮಾತೆ ಶ್ರೀಮನ್ನಾರಾಯಣನ ಜೊತೆ ಸೇರ್ತಾಳೆ. ಹಾಗೆ ನಾಗದೇವತೆಗಳು ಅಂದರೆ ನಾಗಮಣಿ, ಶುಭ್ರಮಣಿ, ಇದರಿಂದ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡ್ಬೋದು. ಅದೇ ಬಾಲಸುಬ್ರಹ್ಮಣ್ಯ ಜನನ, ಶಿವ ಪಾರ್ವತಿ ಶಕ್ತಿಗೆ ಬಾಲಸುಬ್ರಹ್ಮಣ್ಯ ಜನನ ಕಾರ್ತಿಕ ಪೌರ್ಣಮಿ, ಕಾರ್ತಿಕ ಮಾಸ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಶಿವ ಏನು ಮಾಡ್ತಾನೆ? ದುಷ್ಟರಿದ್ರಲ್ಲ, ದುಷ್ಟರು ಗೊತ್ತಲ್ಲ, ದುಷ್ಟರು ಯಾರು? ತ್ರಿಪುರಾಸುರರು. ತ್ರಿಪುರಾಸುರರು ಅಂದರೆ
3 ಜನ ಅಣ್ಣ ತಮ್ಮಂದರು, ತಾರಕಾಸುರನ ತಮ್ಮಂದರು ಅಸುರರು. ಇವರು ರಾಕ್ಷಸರು, ದೇವತೆಗಳಿಗೆ ಕಷ್ಟ ಕೊಡ್ತಿರ್ತಾರೆ. ಬ್ರಹ್ಮಾಜಿಯಿಂದ ವರ ಪಡ್ತಿರ್ತಾರೆ. ಆಕಾಶದಲ್ಲಿ 3 ಅರಮನೆ ಕಟ್ಕೊಟ್ಬಿಡು ದೇವರು, ಬ್ರಹ್ಮಾಜಿ ನಮ್ಮನ್ನು ಯಾರೂ ಸಾಯಿಸೋಕ್ಕಾಗಬಾರ್ದು ಅಂತ. ಹಾಗೆ ಆಕಾಶದಲ್ಲಿ 3 ಅರಮನೆಗಳನ್ನು ಕಟ್ಕೊಂಡಿರ್ತಾರೆ, ಅದರಲ್ಲಿ ವಾಸ ಮಾಡ್ತಾರೆ. ಒಂದೇ ಬಾಣದಲ್ಲಿ ಅವುಗಳನ್ನು ಯಾರು ಹೊಡಿತಾರೋ ಅವರಿಂದ ಮಾತ್ರ ನಮಗೆ ಸಾವು ಬರಲಿ ಅಂತ ಕೇಳ್ಕೊಂಡಿರ್ತಾರೆ. ಆದರೆ ಪರಮಶಿವನು ಇದೇ ದಿನ, ಪೌರ್ಣಮಿ ದಿನ, ಕಾರ್ತಿಕ ಪೌರ್ಣಮಿ ದಿನ ಆ 3 ಅರಮನೆಗಳನ್ನು ಒಂದೇ ಬಾಣದಲ್ಲಿ ಒಡೆದು ಉಳಿಸ್ತಾನೆ. ಸುಟ್ಟು ಭಸ್ಮ ಆಗ್ತಾರೆ ಅವರು 3 ಜನ ರಾಕ್ಷಸರು. ಅದಕ್ಕೆ ದೇವತೆಗಳು, ಮನುಷ್ಯರು ಭೂಲೋಕದಲ್ಲಿ, ದೇವಲೋಕದಲ್ಲಿ ನಾವು ಕಾರ್ತಿಕ ಮಾಸದ ದೀಪಾರಾಧನೆ ಮಾಡಿ ಸಂಭ್ರಮ ಪಡ್ತೀವಿ. ಅದಕ್ಕೆ ಕಾರ್ತಿಕ ಮಾಸ ದೀಪ ಹಚ್ಚೋದು ಯಾಕೆ? ರಾಕ್ಷಸರ ಸಂಹಾರ ಆಯಿತು ಶಿವನಿಂದ. ಅದಕ್ಕೆ ದೀಪ ಹಚ್ಚಿದರೆ ಏನೆಲ್ಲ ಪ್ರಯೋಜನ ಆಗ್ಬೋದು? ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಿದ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಗೊತ್ತಾ? ಇಡೀ ಬ್ರಹ್ಮಾಂಡದ ಶಕ್ತಿ ಬರುತ್ತೆ. ಶಿವಶಕ್ತಿ, ರುದ್ರಶಕ್ತಿ, ರುದ್ರಾಕ್ಷಿ ಶಕ್ತಿ, ತ್ರಿನೇತ್ರ ಶಕ್ತಿ. ಇಡೀ ಬ್ರಹ್ಮಾಂಡದ ಸ್ವರೂಪ ರುದ್ರಾಕ್ಷಿ, ಬಿಲ್ವ, ರುದ್ರಾಕ್ಷಿ ಇವುಗಳಿಂದ ಶಿವನನ್ನು ಆರಾಧಿಸಬೇಕು, ಪರಮಶಿವನನ್ನು ಆರಾಧಿಸಬೇಕು. ರುದ್ರಾಕ್ಷಿ ಜಪಮಾಲೆ ಯಾರು ಹಾಕಿರ್ತಾರೆ ಕುತ್ತಿಗೆನಲ್ಲಿ ಅವ್ರಿಗೆ ಹೆಚ್ಚಿನ ಶಕ್ತಿ ಬರುತ್ತೆ. ರುದ್ರಾಕ್ಷಿ ಶಕ್ತಿ ಶರೀರಕ್ಕೆ, ನರ ನಾಡಿಗಳು, ಮೆದುಳು, ರಕ್ತನಾಳಗಳು ಶರೀರಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ. ಯಾವ ರೀತಿ? ಮಹಾಶಕ್ತಿ. ಕಾಮಧೇನು, ಕಲ್ಪವೃಕ್ಷ, ನಂದಿ ಇತ್ಯಾದಿ ಶಕ್ತಿಗಳು. ಅಷ್ಟೇ ಅಲ್ಲ, ತಾಯಿ ಗರ್ಭದಲ್ಲಿರೋ ಶಿಶುವಿಂದಲೇ ಈ ಶಕ್ತಿ ಪ್ರವೇಶ ಮಾಡಿದ್ರೆ ಆ ಶಿಶುವಿಗೆ ಒಳ್ಳೆಯ ಬುದ್ಧಿಶಕ್ತಿ ಬರುತ್ತೆ. ಯಾರಿಗೆ? ಶಿಶುವಿಗೆ ಬುದ್ಧಿಶಕ್ತಿ ಬರುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ, ಹೆಚ್ಚಿನ ವ್ಯಾವಹಾರಿಕವಾಗಿ ಒಳ್ಳೆತನದಲ್ಲಿ ಹೋಗಲಿಕ್ಕೆ. ಅಷ್ಟೇ ಅಲ್ಲ, ಶಾರೀರಿಕವಾಗಿ ಶರೀರಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ. ಯಾವ ಕಾಲದಲ್ಲಿ? ಕಾರ್ತಿಕ ಪೌರ್ಣಮಿಯಲ್ಲಿ. ಯಾಕೆ ಬರುತ್ತೆ? ಚಂದ್ರ ಭಗವಾನ ಬಹಳ ಹತ್ತಿರದಲ್ಲಿರ್ತಾನೆ. ಅದೇ ಮೂಲಾಧಾರ ಸ್ವಾಮಿ, ಸಿದ್ಧಿ ಬುದ್ಧಿ, ಶ್ರೀ ಗಣೇಶ ಶಕ್ತಿ. ಅದೇ ಶ್ರೀ ಬಾಲಸುಬ್ರಹ್ಮಣ್ಯ ಶಕ್ತಿ, ಮಹಾಶಕ್ತಿ, ಕಷ್ಟ ನಿವಾರಕ ಶಕ್ತಿ, ಕಾರ್ತಿಕ ಪೌರ್ಣಮಿ ಶಕ್ತಿ. ಅಂದರೆ ಚಂದ್ರ ಭಗವಾನ ಭಾಳ ಹತ್ತಿರದಲ್ಲಿರ್ತಾನೆ ಭೂಮಿಗೆ. ಅದೇ ಪಂಚಭೂತಗಳ, ಪಂಚಪ್ರಾಣಗಳ ಶಕ್ತಿ. ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ ಎಲ್ಲದಕ್ಕೂ ಶಕ್ತಿ ಶ್ರೀ ಹನುಮಾನ್ ಶಕ್ತಿ. ಗೊತ್ತಾಯ್ತಲ್ಲ? ಕಾರ್ತಿಕ ಪೌರ್ಣಮಿ ಬಹಳ ಹತ್ತಿರ ಇರುತ್ತೆ ಚಂದ್ರ ಭಗವಾನ. ಎಲ್ಲಿಗೆ? ಭೂಮಿಗೆ. ಈಗ ಗೊತ್ತಾಯ್ತಲ್ಲ? ಈ ಕಾರಣದಿಂದ ಪಶು, ಪಕ್ಷಿ, ಗಿಡ, ಮರ, ಬಳ್ಳಿ ಎಲ್ಲದಕ್ಕೂ ಶಕ್ತಿ ಬರುವಂಥದ್ದು. ದವಸ ಧಾನ್ಯಗಳು, ಅನ್ನಪೂರ್ಣೇಶ್ವರಿ. ಅಷ್ಟೇ ಅಲ್ಲ, ಅಕ್ಷಯವಾಗುತ್ತೆ. ಈ ಟೈಮ್ನಲ್ಲಿ ಕಾರ್ತಿಕ ಮಾಸದಲ್ಲಿ ನಾವು ಆರಾಧಿಸಿದ್ರೆ ನಮ್ಮ ಮನೆಯಲ್ಲಿ ದವಸ ಧಾನ್ಯ, ಹಾಗೆ ಐಶ್ವರ್ಯ ಇದೆಲ್ಲ ಅಕ್ಷಯವಾಗುತ್ತೆ. ಅಂದರೆ ನಮಗೆ ಹೆಚ್ಚಿನ ಶಕ್ತಿ ಬಂತು, ಐಶ್ವರ್ಯವಂತರಾಗಿ ನಮ್ಮ ಮನೆಯಲ್ಲಿ ದಾರಿದ್ರ್ಯ ಅನ್ನೋದೇ ಬರೋದಿಲ್ಲ, ಅಕ್ಷಯ ಇರುತ್ತೆ ಚಂದ್ರ ಭಗವಾನಿಂದ. ಯಾವ ರೀತಿ? ಶ್ರೀಚಕ್ರ ಅಂದರೆ ಸರ್ವ ದೇವತೆಗಳ ಶಕ್ತಿ, ಸರ್ವ ಸುರಮುನಿಗಳ ಶಕ್ತಿ, ಶ್ರೀಚಕ್ರ ಶಕ್ತಿ. ಶ್ರೀಚಕ್ರಗೆ ಹೆಚ್ಚಿನ ಶಕ್ತಿ ಕಾರ್ತಿಕ ಪೌರ್ಣಮಿದಲ್ಲಿ ಬರುತ್ತೆ. ಅದಕ್ಕೆ ನಾವು ಪೂಜಾದಿಗಳನ್ನು ಕಾರ್ತಿಕ ಪೌರ್ಣಮಿಯಲ್ಲಿ ಹೆಚ್ಚಾಗಿ ಮಾಡ್ತೀವಿ. ಚಂದ್ರ ಭಗವಾನನನ್ನು ಆರಾಧಿಸ್ತೀವಿ. ಇದೇ ಕಾರ್ತಿಕ ಮಾಸದಲ್ಲಿ ನಾವು ಆರಾಧನೆ ಮಾಡಿದ್ರೆ ನಮ್ಮಲ್ಲಿ ಹೆಚ್ಚಿನ ಐಶ್ವರ್ಯ ಅಂದರೆ ನಗ, ನಾಣ್ಯ, ಮುತ್ತು, ರತ್ನ ಇತ್ಯಾದಿಗಳು ಐಶ್ವರ್ಯ ಲಭಿಸುತ್ತೆ ಅನ್ನೋದು ಒಂದು ನಂಬಿಕೆ. ಅಷ್ಟೇ ಅಲ್ಲ, ಇದು ವೈಜ್ಞಾನಿಕವಾಗಿ ಕೂಡ. ಯಾಕಂದರೆ ಚಂದ್ರ ಭಗವಾನ ಭೂಮಿಗೆ ಬಹಳ ಹತ್ತಿರ ಇರ್ತಾನೆ. ಗೊತ್ತಾಯ್ತಲ್ಲ? ಇದರಿಂದ ಅಷ್ಟೈಶ್ವರ್ಯ ಅಂದರೆ ಎಲ್ಲ ರೀತಿಯ ಐಶ್ವರ್ಯ ಮನುಷ್ಯನಿಗೆ ಒದಗಿ ಬರುತ್ತೆ. ಮನುಷ್ಯನ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಬಹಳ ನಂಬಿಕೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಖಂಡಿತ ಒಳ್ಳೆಯದಾಗುತ್ತೆ. ಕಾರ್ತಿಕ ಮಾಸದಲ್ಲಿ ಶಿವ ಪಾರ್ವತಿ, ಶಿವಶಕ್ತಿ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಹಾಗೆ ಸರ್ವ ದೇವತಾ ಶಕ್ತಿ ಶ್ರೀ ಮೂಲಾಧಾರ ಸ್ವಾಮಿ ಗಣೇಶ ದೇವರಿಂದ ಸಹಸ್ರಾರ ಸ್ವಾಮಿ ಬಾಲಸುಬ್ರಹ್ಮಣ್ಯವರೆಗೂ ಶ್ರೀ ಕುಂಡಲಿನಿ ಮಹಾಶಕ್ತಿ ಸಪ್ತ ಚಕ್ರಗಳ ಶಕ್ತಿಯಿಂದ ಎಲ್ಲ ಐಶ್ವರ್ಯ ಲಭಿಸುತ್ತೆ. ಮನುಷ್ಯನಿಗೇನು ಬೇಕೋ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ದಾರಿದ್ರ್ಯ ನಿವಾರಣೆ ಆಗುತ್ತೆ. ಗೊತ್ತಾಯ್ತಲ್ಲ? ನಗ, ನಾಣ್ಯ, ಬಂಗಾರ, ವಜ್ರ, ವೈಡೂರ್ಯ ಇತ್ಯಾದಿ ಐಶ್ವರ್ಯ ಮನುಷ್ಯನಿಗೆ ಲಭಿಸುತ್ತೆ. ಯಾವ ರೀತಿ? ಅನಂತ ಪದ್ಮನಾಭ ಸ್ವಾಮಿ ಯಾವ ರೀತಿನೋ ಆ ರೀತಿ. ಅಷ್ಟೇ ಅಲ್ಲ, ವಿದ್ಯಾ ಬುದ್ಧಿ ಎಲ್ಲ ಲಭಿಸುತ್ತೆ. ಗೊತ್ತಾಯ್ತಲ್ಲ? ಓಕೆ ಅವರೇ,
ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಜ್ಞಾನ ಲಭಿಸ್ಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.